ಫಾಗ್ ಕವರ್ ಆಗಿಬಿಟ್ರೆ ಕಂಪ್ಲೀಟ್ಲಿ ಏನು ಕಾಣೋದೇ ಇಲ್ಲ, ಅಷ್ಟು ಫಾಗ್ ಕವರ್ ಆಗುತ್ತೆ. ಬಟ್ ಇವಾಗೆಲ್ಲ ಓಪನ್ ಆಗಿದೆ. ಹೊರಗಡೆ ಬಂದರೆ ಈ ಥರ ವ್ಯೂ ಕಾಣುತ್ತೆ. ಇದೇ ರೂಟಲ್ಲಿ ಹಿಂಗೆ ನಡ್ಕೊಂಡು ಹೋದರೆ ಆ ಕಡೆ ಗೇಮ್ಸ್ ಎಲ್ಲ ಇದೆ, ಸುಮಾರು ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿದ್ದಾರೆ. ಚಿಕ್ಕಮಂಗ್ಳೂರಿಂದ ಅರೌಂಡ್ 20 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ, ಈ ಹೋಮ್ ಸ್ಟೇಗೆ. ನಮ್ಮದು ಇದೆರಡು ಟೆಂಟು ನಾವು ಸ್ಟೇ ಆಗಿರೋದು. ನಾನು ಟೆಂಟನ್ನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲೂ ಸುಮಾರು ಗೇಮ್ಸ್ಗಳು ಏನೇನೋ ಇದೆ. ನಾವು ತುಂಬ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟೈಮ್ ಕಮ್ಮಿ ಇರೋ ಕಾರಣದಿಂದ ಎಲ್ಲದನ್ನು ನಾನು ತೋರಿಸೋದಕ್ಕಾಗ್ತಾಯಿಲ್ಲ ಇವಾಗ. ನಮಸ್ಕಾರ ಎಲ್ಲರಿಗೂ. ಡೇ 2 ನಮ್ಮ ಟ್ರಿಪ್ಪಿನ 2ನೇ ದಿನದ ಪ್ರಾರಂಭ ಇವಾಗ. ಸೊ ನಾವು ಸ್ಟೇ ಆಗಿದ್ದು ಹೋಮ್ ಸ್ಟೇದು ಕಂಪ್ಲೀಟ್ ಡೀಟೇಲ್ಸ್ನ ಇವಾಗ ನಿಮಗೆ ಕೊಡ್ತೀನಿ. ಚಿಕ್ಕಮಂಗ್ಳೂರಿಂದ ಅರೌಂಡ್ 20 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ, ಈ ಹೋಮ್ ಸ್ಟೇಗೆ. ಸೊ ನಾವು ಎಂಟ್ರೆನ್ಸ್ ಆ ಕಡೆಯಿಂದ ಬರೋದು, ಅದು ರೋಡು. ಆ್ಯಕ್ಚುಲಿ ರೋಡಿಂದ ಒಳಗೆ ಬಂದರೆ ಅಲ್ಲಿ ಒಂದು ಮನೆ ಟೆಂಟ್ಗಳೆಲ್ಲ ಕಾಣುತ್ತೆ. ಅಲ್ಲಿ 2 ರೂಮ್ಗಳಿದೆ, ಪ್ಲಸ್ ಮೇಲ್ಗಡೆನೂ ಒಂದು ಡಾರ್ಮಿಟ್ರಿ ಇದೆ. ಇಲ್ಲೂ 2 ರೂಮ್ ಇದೆ. ಸೊ ನೋಡೋಣ ರೂಮ್ ಹೆಂಗಿದೆ ಅಂತ. ಐದು ಜನ ಉಳ್ಕೊಳ್ಳೋವಂಥ ರೂಮ್ ಇದು. ನೋಡ್ಬೋದು ಹೆಂಗಿದೆ ಅಂತ. ಇಲ್ಲಿ ಸ್ಕ್ರೀನ್ ಓಪನ್ ಮಾಡ್ಕೊಬೋದು ನೀವು. ಇದು ವಾಶ್ರೂಮು. ಹೊರಗಡೆ ಬಂದರೆ ಈ ಥರ ವ್ಯೂ ಕಾಣುತ್ತೆ. ಇದೇ ರೂಟಲ್ಲಿ ಹಿಂಗೆ ನಡ್ಕೊಂಡು ಹೋದರೆ ಆ ಕಡೆ ಗೇಮ್ಸ್ ಎಲ್ಲ ಇದೆ, ಸುಮಾರು ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿದ್ದಾರೆ. ನಮ್ಗೆ ಟೈಮ್ ಕಮ್ಮಿ ಇರೋದ್ರಿಂದ ಆ ಕಡೆ ಹೋಗಲ್ಲ. ಇದು ಡಾರ್ಮಿಟ್ರಿ. ಸೊ ಇಲ್ಲೂ ಕೂಡ ಸ್ಟೇ ಆಗ್ಬೋದು. 8 ಜನಕ್ಕೆ ಆಗೋ ಥರ ಇದು ಡಾರ್ಮಿಟ್ರಿ ಇದೆ. ಸೊ ಇದರಿಂದನೂ ಆಚೆ ಬಂದರೆ ಈ ಥರ ವ್ಯೂ ಇರುತ್ತೆ. ಈ ಕಡೆ ಎಲ್ಲ ಲೆಫ್ಟ್ ಸೈಡೆಲ್ಲ ಬೆಟ್ಟ ಗುಡ್ಡಗಳಿದೆ. ನಾವು ಸ್ಟೇ ಆಗಿರೋದು ಈ ಟೆಂಟ್ಗಳು. ಸೊ ನಮ್ಮದು ಇದೆರಡು ಟೆಂಟು ನಾವು ಸ್ಟೇ ಆಗಿರೋದು. ನಾನು ಟೆಂಟನ್ನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಅಲ್ಲಿ ಓನರ್ ಇರ್ತಾರೆ. ಸೊ ಇದು ನಾವು ಸ್ಟೇ ಆಗಿರೋ ಟೆಂಟು. ಇದು ಮತ್ತು ಇದೊಂದು 2 ಟೆಂಟ್ ನಾವು ತೊಗೊಂಡಿದ್ದೀವಿ. ಸೊ ಪರ್ ಹೆಡ್ 720 ರೂಪಾಯಿ ಬೀಳುತ್ತೆ. ನೋಡ್ಬೋದು. ಒಂದು ಟಾರ್ಚ್ ಕೂಡ ಕೊಟ್ಟಿರ್ತಾರೆ. ನೈಟ್ ಇನ್ ಕೇಸ್ ವಾಶ್ರೂಮ್ಗೆ ನಾವು ಓಡಬೇಕಂದ್ರೆ ಟಾರ್ಚ್ ಹಾಕೋಬೇಕಾಗುತ್ತಲ್ಲ, ಸೊ ಒಂದು ಟಾರ್ಚ್ ಕೂಡ ಅವೈಲೇಬಲ್ ಇದೆ. ಇದೊಂದು ಸೇಮ್ ಇದೇ ಥರ ಇನ್ನೊಂದು ಟೆಂಟು. ಸೊ ಇಲ್ಲೂ ಸುಮಾರು ಗೇಮ್ಸ್ಗಳು ಏನೇನೋ ಇದೆ. ನಾವು ತುಂಬ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟೈಮ್ ಕಮ್ಮಿ ಇರೋ ಕಾರಣದಿಂದ ಎಲ್ಲದನ್ನು ನಾನು ತೋರಿಸೋದಕ್ಕಾಗ್ತಾಯಿಲ್ಲ ಇವಾಗ. ಸೊ ಬೇಸಿಕ್ಕಾಗೆ ಏನೇನಿದೆ ಅಂತ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿರೋ ಟೆಂಟಲ್ಲಿ ಸ್ಟೇ ಆಗಿರೋರಿಗೆಲ್ಲ ವಾಶ್ರೂಮ್ ಅಲ್ಲಿದೆ. ಇದ್ರ ಪಕ್ಕನೇ ಹಿಂಗೆ ಹೋದರೆ, ಮನೆ ಪಕ್ಕನೇ ಹೋದರೆ ಅಲ್ಲಿ ವಾಶ್ರೂಮ್ ಇದೆ. ಎಲ್ಲರಿಗೂ ಕಾಮನ್ ವಾಶ್ರೂಮ್ ಇದೆ. ವಾಶ್ರೂಮ್ಗಳಂತೂ ಅಷ್ಟು ಕ್ಲೀನ್ ಇಲ್ಲ. ಸ್ವಲ್ಪ ಕ್ಲೀನಿನೆಸ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮನೆ ಹಿಂಗೆ ಕಾಣೋದೆ. ಫಾಗ್ ಕವರ್ ಆಗಿಬಿಟ್ರೆ ಕಂಪ್ಲೀಟ್ಲಿ ಏನು ಕಾಣೋದೇ ಇಲ್ಲ, ಅಷ್ಟು ಫಾಗ್ ಕವರ್ ಆಗುತ್ತೆ. ಬಟ್ ಇವಾಗೆಲ್ಲ ಓಪನ್ ಆಗಿದೆ.